ಪ್ರಸಂಗ 2 ಪದ್ಮಸೇನೆಯ ಕಥೆ. ರಾಜನ ಧೈರ್ಯವನ್ನು ಕಂಡು ಬೆರಗಾದ ಬೇತಾಳವು ಅವನ ಮೌನವನ್ನು ಮುರಿಯಲು ಮಾತನಾಡತೊಡಗಿತು. ಆದರೆ ವಿಕ್ರಮಾದಿತ್ಯ ಅದಕ್ಕೆ ಏನೊಂದೂ ಪ್ರತಿಕ್ರಿಯಿಸದೆ ಮುಂದೆ ಮುಂದೆ ನಡೆಯತೊಡಗಿದ. ಆಗ ಬೇತಾಳವು, ರಾಜ, ನಾನು ನಿನಗೆ ಒಂದು ಕಥೆಯನ್ನು ಹೇಳಿ ಬಳಿಕ ಆ ಕಥೆಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಆ ಪ್ರಶ್ನೆಗೆ ಉತ್ತರ ಗೊತ್ತಿದ್ದೂ ನೀನು ಹೇಳದೇ ಇದ್ದರೆ ನಿನ್ನ ತಲೆ ಸಿಡಿದು ಸಹಸ್ರ ಹೋಳಾಗುತ್ತವೆ ಎಂದು ಹೇಳಿ ಕಥೆಯನ್ನು ಹೇಳತೊಡಗಿದ. ಹಿಂದೆ ಕಾಂಬೋಜ ರಾಜ್ಯವನ್ನು ಶೂರಸೇನೆಂಬ ರಾಜನು ಆಳುತ್ತಿದ್ದನು. ಅವನಿಗೆ ವಾಸವದತ್ತನೆಂಬ ಮಗನಿದ್ದನು. ಆ ರಾಜನ ಬಳಿ ಗುಣವರ್ಧನನೆಂಬ ಮಂತ್ರಿ ಇದ್ದನು. ಅವನಿಗೆ ಸುಬುದ್ಧಿ ಎಂಬ ಮಗನಿದ್ದನು. ರಾಜಕುಮಾರ ಮತ್ತು ಮಂತ್ರಿಕುಮಾರರು ಬಾಲ್ಯದಿಂದಲೂ ಗೆಳೆಯರಾಗಿ ಬೆಳೆದಿದ್ದರು. ಒಬ್ಬರನ್ನೊಬ್ಬರು ಬಿಟ್ಟಿರುತ್ತಿರಲಿಲ್ಲ. ಎಲ್ಲಿಗಾದರೂ ಹೋಗಬೇಕಾದರೆ ಒಟ್ಟಿಗೇ ಹೋಗುತ್ತಿದ್ದರು. ಊಟ ಮಾಡಬೇಕಾದರೆ ಒಟ್ಟಿಗೆ ಊಟ ಮಾಡುತ್ತಿದ್ದರು. ಅಷ್ಟು ಗಾಢವಾದ ಸ್ನೇಹ ಅವರದು. ಒಂದು ದಿನ ಅವರಿಬ್ಬರು ಬೇಟೆಯಾಡಲು ಕಾಡಿಗೆ ಹೋದರು. ಅಲ್ಲಿ ಹಲವಾರು ದುಷ್ಟ ಮೃಗಗಳು ಇದ್ದವು. ಅವರು ಅವುಗಳನ್ನು ಬೇಟೆಯಾಡುತ್ತಾ ಮುಂದಕ್ಕೆ ಮುಂದಕ್ಕೆ ಹೋದರು. ಆಗ ಅವರಿಗೆ ಬಾಯಾರಿಕೆಯಾಯಿತು. ಕಾಡಿನಲ್ಲಿದ್ದ ಒಂದು ಕೊಳದ ಬಳಿಗೆ ಅವರು ಹೋದರು. ಆ ಕೊಳದಲ್ಲಿ ಒಬ್ಬಳು ಸುರಸುಂದರಿ ತನ್ನ ಸಖಿಯರೊಂದಿಗೆ ಜಲಕ್ರೀಡೆಯಾಡುತ್ತಿದ್ದಳು. ರಾಜಕುಮಾರ ಅವಳ ಚೆಲುವಿಗೆ ಮಾರು ಹೋಗಿ ಅವಳ ಕಣ್ಣಲ್ಲಿ ಕಣ್ಣನ್ನಿಟ್ಟು ನೋಡಿದ. ಅವಳೂ ಸುಂದರವಾದ ಇವನನ್ನು ನೋಡಿದಳು. ಅವರಿರುವರಲ್ಲಿ ಪ್ರೇಮಾಂಕುರವಾಯಿತು. ರಾಜಕುಮಾರ ಪ್ರೇಮಪಾಶದಲ್ಲಿ ಬಂಧಿತಳಾಗಿದ್ದ ಆ ಸುಂದರಿ ಕೆಲವು ಸಮಯದ ನಂತರ ಎಚ್ಚೆತ್ತುಕೊಂಡು ರಾಜಕುಮಾರನ ಪ್ರೇಮಪಾಶದಲ್ಲಿ ಬಂಧಿತಳಾಗಿದ್ದ ಆ ಸುಂದರಿ ಕೆಲವು ಸಮಯದ ನಂತರ ಎಚ್ಚೆತ್ತುಕೊಂಡು ಕೊಳದಿಂದ ಮೇಲೆ ಬಂದಳು. ಸಖಿಯರು ಬಳಿಯಲ್ಲಿಯೇ ಇದ್ದುದರಿಂದ ಅವಳಿಗೆ ಅವನೊಂದಿಗೆ ಮಾತನಾಡಲಾಗಲಿಲ್ಲ. ಸ್ವಲ್ಪ ಸಮಯ ಯೋಚಿಸಿದ ಅವಳು ತಾವರೆ ಹೂವೊಂದನ್ನು ತೆಗೆದುಕೊಂಡು ತನ್ನ ಕಿವಿಯ ಮೇಲೆ ಇಟ್ಟುಕೊಂಡಳು. ಮತ್ತೊಂದು ಹೂವನ್ನು ತೆಗೆದುಕೊಂಡು ತನ್ನ ಹಲ್ಲುಗಳ ಮೇಲೆ ಇಟ್ಟುಕೊಂಡಳು. ಇನ್ನೊಂದು ಹೂವನ್ನು ತೆಗೆದುಕೊಂಡು ತನ್ನ ತಲೆಯ ಮೇಲಿಟ್ಟುಕೊಂಡಳು. ಬಳಿಕ ತನ್ನ ಎರಡೂ ಕೈಗಳನ್ನು ಎದೆಯ ಮೇಲಿಟ್ಟುಕೊಂಡು ರಾಜಕುಮಾರನನ್ನೇ ನೋಡತೊಡಗಿದಳು. ಆಗ ಅಲ್ಲಿಗೆ ಒಬ್ಬಳು ಸಖಿ ಬಂದು, ಪದ್ಮಸೇನ, ಏನನ್ನು ನೋಡುತ್ತಾ ನಿಂತಿರುವೆ? ನಾವು ಬಂದು ಬಹಳ ಸಮಯವಾಯಿತು. ಬಾ, ಮನೆಗೆ ಹೋಗೋಣ ಎಂದು ಹೇಳಿ ಅವಳನ್ನು ಕರೆದುಕೊಂಡು ಹೋದಳು. ವಾಸವದತ್ತನು ಇನ್ನೂ ಅವಳ ಗುಂಗಿನಲ್ಲೇ ನಿಂತಿದ್ದನು. ಮಂತ್ರಿಕುಮಾರನು ಅವನ ಬಳಿಗೆ ಬಂದು, ಗೆಳೆಯ, ಅವಳು ಈಗಾಗಲೇ ಇಲ್ಲಿಂದ ಹೊರಟು ಹೋಗಿದ್ದಾಳೆ. ಇನ್ನು ಆ ಕಡೆ ನೋಡುವುದರಿಂದ ಏನೂ ಪ್ರಯೋಜನವಿಲ್ಲ. ಅವಳ ಪ್ರೀತಿಯನ್ನು ನೋಡುತ್ತಲೇ ಇದ್ದೇನೆ. ಅವಳಿಗೆ ನಿನ್ನ ಮೇಲೆ ಪ್ರೀತಿಯುಂಟಾಗಿದೆ. ಸಖಿಯರು ಇದ್ದುದರಿಂದ ನಿನ್ನ ಬಳಿ ಅವಳಿಗೆ ಮಾತನಾಡಲು ಸಾಧ್ಯವಾಗದೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾಳೆ. ಅದರ ಅರ್ಥ ನಿನಗೆ ತಿಳಿಯಿತೆ ಎಂದು ಕೇಳಿದನು. ರಾಜಕುಮಾರ ಏನೂ ಅರ್ಥವಾಗಲಿಲ್ಲ ಎಂದ. ಆಗ ಮಂತ್ರಿಕುಮಾರ, ತಾವರೆಯ ಹೂವನ್ನು ಅವಳು ತೆಗೆದುಕೊಂಡದ್ದು ಪದ್ಮಸೇನ ಎಂಬ ಅವಳ ಹೆಸರನ್ನು ಸೂಚಿಸುತ್ತದೆ. ಆ ಹೂವನ್ನು ಕಿವಿಯ ಮೇಲೆ ಇಟ್ಟುಕೊಂಡದ್ದು ಅವಳು ಕರ್ಣಪಾಲ ಎಂಬ ಅರಸನ ಆಶ್ರಯದಲ್ಲಿರುವುದನ್ನು ಸೂಚಿಸುತ್ತದೆ. ಅವಳು ಹಲ್ಲುಗಳ ಮೇಲೆ ಹೂವನ್ನಿಟ್ಟುಕೊಂಡದ್ದು ಅವಳ ತಂದೆ ದಂತವೈದ್ಯ ಎಂಬುದನ್ನು ಸೂಚಿಸುತ್ತದೆ. ಅವಳು ಎದೆಯ ಮೇಲೆ ಕೈಗಳನ್ನಿಟ್ಟುಕೊಂಡದ್ದು ಅವಳಿಗೆ ನಿನ್ನಲ್ಲಿ ಪ್ರೇಮ ಉಂಟಾಗಿದೆ ಎಂಬುದನ್ನು ಸೂಚಿಸುತ್ತದೆ ಎಂದನು. ಅದನ್ನು ಕೇಳಿ ವಾಸವದತ್ತನಿಗೆ ತುಂಬಾ ಆನಂದವಾಯಿತು. ಮಂತ್ರಿಕುಮಾರ, ಅವಳನ್ನು ನಿನ್ನವಳನ್ನಾಗಿ ಮಾಡಲು ನಾನು ಪ್ರಯತ್ನಿಸುತ್ತೇನೆ. ನೀನು ನಿಶ್ಚಿಂತೆಯಿಂದ ನನ್ನೊಂದಿಗೆ ಬಾ ಎಂದು ಹೇಳಿ ಅವನನ್ನು ರಾಜಧಾನಿಗೆ ಕರೆದುಕೊಂಡು ಹೋದನು. ಕೆಲವು ದಿನಗಳ ನಂತರ ಒಂದು ರಾತ್ರಿ ಮಂತ್ರಿಕುಮಾರ ಮತ್ತು ರಾಜಕುಮಾರ ಧನಕನಕಗಳನ್ನು ಗಂಟು ಕಟ್ಟಿಕೊಂಡು ಯಾರಿಗೂ ಹೇಳದೆ ಕುದುರೆಯನ್ನೇರಿ ರಾಜ್ಯವನ್ನು ಬಿಟ್ಟು ಕರ್ಣಪಾಲನ ರಾಜ್ಯವನ್ನು ಸೇರಿಕೊಂಡರು. ಅಲ್ಲಿ ಅವರಿಗೆ ದಂತವೈದ್ಯನ ಮನೆ ಹುಡುಕುವುದು ಕಷ್ಟವಾಗಲಿಲ್ಲ. ಅವನ ಮನೆಗೆ ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಮನೆ ಇತ್ತು. ಅಲ್ಲಿ ಒಬ್ಬಳು ಮುದುಕಿ ವಾಸವಾಗಿದ್ದಳು. ಈ ಇಬ್ಬರೂ ಆ ಅಜ್ಜಿಯ ಮನೆಗೆ ಹೋಗಿ ಆಶ್ರಯ ಬೇಡಿದರು. ಆ ಮುದುಕಿ ಹಿಂದೆ ದಂತವೈದ್ಯನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದವಳು. ವಯಸ್ಸಾಗಿದ್ದ ಅವಳಿಗೂ ಯಾರೂ ದಿಕ್ಕಿರಲಿಲ್ಲ. ಈ ಹುಡುಗರನ್ನು ತನ್ನ ಮಕ್ಕಳೆಂದು ತಿಳಿದುಕೊಂಡು ಆಶ್ರಯ ಕೊಟ್ಟಳು. ಒಂದು ದಿನ ಮಂತ್ರಿಕುಮಾರ, ಅಜ್ಜಿ, ನಿಮಗೆ ಈ ಊರಿನ ದಂತವೈದ್ಯರು ಪರಿಚಯವೇ ಎಂದು ಕೇಳಿದ. ಆಗ ಅಜ್ಜಿ, ನಾನು ಹಿಂದೆ ಅವರ ಮನೆಯಲ್ಲಿಯೇ ಕೆಲಸ ಮಾಡುತ್ತಿದ್ದೆ.
ಈಗ ವಯಸ್ಸಾದುದರಿಂದ ಕೆಲಸಕ್ಕೆ ಹೋಗುತ್ತಿಲ್ಲ ಮಗು ಎಂದಳು. ಕೆಲಸಕ್ಕೆ ಹೋಗುತ್ತಿಲ್ಲ ಅಂದ ಹಾಗೆ ಯಾತಕ್ಕೆ ಕೇಳಿದೆ ಇದನ್ನು ಎಂದು ಕೇಳಿತು. ನಾನು ಹಿಂದೆ ಅವರ ಮನೆಯಲ್ಲಿಯೇ ಕೆಲಸ ಮಾಡುತ್ತಿದ್ದೆ, ಈಗ ವಯಸ್ಸಾದುದರಿಂದ ಕೆಲಸಕ್ಕೆ ಹೋಗುತ್ತಿಲ್ಲ ಅಂದ ಹಾಗೆ ಯಾತಕ್ಕೆ ಕೇಳಿದೆ ಎಂದಳು. ಆಗ ಮಂತ್ರಿಕುಮಾರ, ಅಜ್ಜಿ, ಈ ನನ್ನ ಮಿತ್ರ ಓರ್ವ ರಾಜಕುಮಾರ, ನಾನು ಅವರ ಮಂತ್ರಿಯ ಮಗ. ಒಂದು ದಿನ ಆ ದಂತವೈದ್ಯನ ಮಗಳು ಕಾಡಿನಲ್ಲಿರುವಾಗ ಕೊಳದಲ್ಲಿ ಸ್ನಾನ ಮಾಡುತ್ತಿರುವಾಗ ಬೇಟೆಗೆ ಹೋಗಿದ್ದ ನಾವು ನೀರು ಕುಡಿಯಲು ಅಲ್ಲಿಗೆ ಹೋದೆವು. ಆಗ ರಾಜಕುಮಾರ ಅವಳನ್ನು ನೋಡಿ ಮೋಹಿಸಿದ. ಅವಳೂ ರಾಜಕುಮಾರನನ್ನು ಮೆಚ್ಚಿದಳು. ಈಗ ನೀನು ಅವಳ ಬಳಿಗೆ ಹೋಗಿ ನಿನ್ನ ಪ್ರಿಯತಮ ತನ್ನ ಮನೆಗೆ ಬಂದು ಬಿಡಾರ ಹೂಡಿದ್ದಾನೆಂದು ಹೇಳು. ಆಗ ಅವಳು ತನ್ನ ಅಭಿಪ್ರಾಯವನ್ನು ತಿಳಿಸಬಹುದು. ಅದನ್ನು ಬಂದು ನಮಗೆ ತಿಳಿಸು ಎಂದು ಹೇಳಿ ಅವಳಿಗೆ ಹೇರಳವಾಗಿ ದ್ರವ್ಯವನ್ನು ಕೊಟ್ಟನು. ಹಣದ ಆಸೆಯಿಂದ ಮುದುಕಿ ದಂತವೈದ್ಯನ ಮನೆಗೆ ಹೋಗಿ ಅವನ ಮಗಳಿಗೆ ರಾಜಕುಮಾರನ ವಿಷಯವನ್ನು ತಿಳಿಸಿದಳು. ಅದನ್ನು ಕೇಳಿ ಆ ಸುಂದರಿ ಕೋಪಗೊಂಡವಳಂತೆ ನಟಿಸಿ ತನ್ನೆರಡೂ ಕೈಗಳನ್ನು ಕುಂಕುಮದಲ್ಲಿ ಅದ್ದಿ ಮುದುಕಿಯ ಕೆನ್ನೆಗೆ ಬಾರಿಸಿದಳು. ಆಗ ಅವಳ ಬೆರಳುಗಳ ಗುರುತು ಮುದುಕಿಯ ಕೆನ್ನೆಗಳಲ್ಲಿ ಮೂಡಿದವು. ಮುದುಕಿ ಬಾಡಿದ ಮುಖವನ್ನು ಹೊತ್ತು ಮನೆಗೆ ಬಂದಳು. ಅವಳನ್ನು ನೋಡಿ ಮಂತ್ರಿಕುಮಾರ ಸಂತೋಷಗೊಂಡ. ಗೆಳೆಯ, ನಿನ್ನ ಪ್ರಿಯತಮೆ 10 ದಿನಗಳ ನಂತರ ಹುಣ್ಣಿಮೆ ಎಂದು ಸೇರೋಣ ಎಂಬುದನ್ನು ಹೇಳಲು ಅಜ್ಜಿಯ ಕೆನ್ನೆಯ ಮೇಲೆ ತನ್ನ 10 ಬೆರಳುಗಳು ಮೂಡುವಂತೆ ಬಾರಿಸಿದ್ದಾಳೆ ಎಂದನು. ಅದನ್ನು ಕೇಳಿ ರಾಜಕುಮಾರ ಸಂತೋಷಗೊಂಡು ಆ ಹುಣ್ಣಿಮೆಯ ದಿನಕ್ಕಾಗಿ ಕಾಯತೊಡಗಿದನು. ಆ ದಿನ ಬರಲು ಮಂತ್ರಿಕುಮಾರನು, ಅಜ್ಜಿ, ಇಂದು ರಾಜಕುಮಾರನು ನಿನ್ನಲ್ಲಿಗೆ ಬರುತ್ತಾನೆ ಎಂದು ತಿಳಿಸು ಎಂದು ಹೇಳಿ ಅವಳಿಗೆ ಇನ್ನಷ್ಟು ಧನವನ್ನು ಕೊಟ್ಟನು. ಅವಳು ಧನದಾಸೆಯಿಂದ ಪುನಃ ವೈದ್ಯನ ಮನೆಗೆ ಹೋಗಿ ಮಂತ್ರಿಕುಮಾರ ಹೇಳಿದುದನ್ನು ಅವನ ಮಗಳಿಗೆ ಹೇಳಿದಳು. ಅವಳು ಈ ಬಾರಿ ಅಜ್ಜಿಗೆ 3 ಬೆರಳುಗಳಿಂದ ಏಟನ್ನು ಕೊಟ್ಟಳು. ಅಜ್ಜಿಯ ಕೆನ್ನೆಯ ಮೇಲೆ 3 ಬೆರಳುಗಳ ಗುರುತು ಮೂಡಿದವು. ಅವಳು ಅದನ್ನು ಸವರಿಕೊಳ್ಳುತ್ತಾ ಮನೆಗೆ ಬಂದಳು. ಅದನ್ನು ನೋಡಿ ಮಂತ್ರಿಕುಮಾರ, ಗೆಳೆಯ, ನಿನ್ನ ಪ್ರಿಯತಮೆ 3 ಬೆರಳುಗಳಿಂದ ಅಜ್ಜಿಯ ಕೆನ್ನೆಗೆ ಹೊಡೆದುದರಿಂದ ಅರ್ಥವೇನು ತಿಳಿಯಿತೆ ಎಂದು ಕೇಳಿ, ತಾನು 3 ದಿನ ಒಳಗಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಆದುದರಿಂದ ನೀನು ಅವಳಿಗಾಗಿ ಇನ್ನೂ 3 ದಿನ ಕಾಯಬೇಕು ಎಂದನು. ರಾಜಕುಮಾರ ಅನಿವಾರ್ಯವಾಗಿ ಅದನ್ನು ಒಪ್ಪಿಕೊಂಡ. 3 ದಿನಗಳ ನಂತರ ರಾಜಕುಮಾರನು ದಂತವೈದ್ಯನ ಮನೆಗೆ ಹಿಂಬಾಗಿಲಿನಿಂದ ಹೋಗಲು ಮಂತ್ರಿಕುಮಾರ ತಿಳಿಸಿದ. ಅದರಂತೆ ರಾಜಕುಮಾರ ದಂತವೈದ್ಯನ ಮನೆಯನ್ನು ಹಿಂಬಾಗಿಲಿನಿಂದ ಪ್ರವೇಶಿಸಿದನು. ಪದ್ಮಸೇನ ಅವನನ್ನು ಪ್ರೀತಿಯಿಂದ ಬರಮಾಡಿಕೊಂಡಳು. ರಾಜಕುಮಾರ ತನ್ನ ಪ್ರಿಯತಮೆಯನ್ನು ಗಾಢಾಲಿಂಗನದಲ್ಲಿ ಬಂಧಿಸಿದನು. ಅವಳು ತನ್ನನ್ನು ಅವನಿಗೆ ಸಂಪೂರ್ಣವಾಗಿ ಒಪ್ಪಿಸಿದಳು. ಬಳಿಕ ರಾಜಕುಮಾರ ಅವಳನ್ನು ಗಾಂಧರ್ವ ರೀತಿಯಲ್ಲಿ ಮದುವೆಯಾದನು. ರಾತ್ರಿ ಕಳೆದು ಬೆಳಗಾಗಲು ಪದ್ಮಸೇನೆ, ಸ್ವಾಮಿ, ಅಂದು ನಾನು ಮಾಡಿದ್ದ ಸನ್ನೆಗಳನ್ನು ನೀವು ಹೇಗೆ ಅರ್ಥ ಮಾಡಿಕೊಂಡಿರಿ ಎಂದು ಕೇಳಿದಳು. ಅದಕ್ಕೆ ರಾಜಕುಮಾರ ನಕ್ಕು, ಅದನ್ನು ಅರ್ಥ ಮಾಡಿಕೊಳ್ಳಲು ನನ್ನಿಂದ ಸಾಧ್ಯವಾಗಲಿಲ್ಲ. ಆದರೆ ನನ್ನ ಮಿತ್ರ ಸುಬುದ್ಧಿ ಅದನ್ನು ಅರ್ಥ ಮಾಡಿಕೊಂಡು ನನಗೆ ತಿಳಿಸಿದನು ಎಂದ ತಕ್ಷಣ ಅದನ್ನು ಕೇಳಿದ ಪದ್ಮಸೇನೆ, ಹೌದೇ, ಆ ನಿಮ್ಮ ಮಿತ್ರನು ಮಾಡಿದ ಸಹಾಯಕ್ಕೆ ಪ್ರತಿಯಾಗಿ ನಾನು ಅವನಿಗೆ ಒಂದಷ್ಟು ಭಕ್ಷ್ಯ ಭೋಜನಗಳನ್ನು ತಯಾರಿಸಿಕೊಡುತ್ತೇನೆ, ತೆಗೆದುಕೊಂಡು ಹೋಗಿ ಕೊಡಿ ಎಂದು ಅಡುಗೆ ಮನೆಗೆ ಹೋಗಿ ಭಕ್ಷ್ಯ ಭೋಜನಗಳನ್ನು ತಯಾರಿಸಿ ತಂದುಕೊಟ್ಟಳು. ರಾಜಕುಮಾರ ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಮಿತ್ರನಿಗೆ ಕೊಟ್ಟನು. ಅವನ ಮಿತ್ರನು ಅದನ್ನು ತಿನ್ನದೆ ಒಂದು ಬೆಕ್ಕಿಗೆ ಹಾಕಿದನು. ಆ ಬೆಕ್ಕು ಕೂಡಲೇ ಸತ್ತು ಹೋಯಿತು. ಅದನ್ನು ನೋಡಿದ ಮಂತ್ರಿಕುಮಾರ, ಮಿತ್ರ, ನಿನ್ನ ಪ್ರಿಯತಮೆಗೆ ನನ್ನಂತಹ ಬುದ್ಧಿವಂತ ಬದುಕಿರುವುದು ಇಷ್ಟವಿಲ್ಲವೆಂದು ಕಾಣುತ್ತದೆ. ಆದುದರಿಂದ ಆಹಾರದಲ್ಲಿ ವಿಷ ಬೆರೆಸಿ ಕಳುಹಿಸಿದ್ದಾಳೆ. ನೀನು ಒಂದೂ ತಿಳಿಯದವನಂತೆ ಅವಳ ಬಳಿಗೆ ಹೋಗಿ ಪಾನೀಯದಲ್ಲಿ ಮತ್ತು ಬರುವ ಔಷಧಿಯನ್ನು ಹಾಕಿಕೊಡು. ಅದನ್ನು ಕುಡಿದು ಅವಳು ಪ್ರಜ್ಞಾಹೀನಳಾಗುತ್ತಾಳೆ. ಆಗ ಅವಳ ಕತ್ತಿನಲ್ಲಿರುವ ಹಾರವನ್ನು ತೆಗೆದುಕೊಂಡು ಕತ್ತಿನ ಮೇಲೆ ಈ ವಸ್ತುವಿನಿಂದ ಮಚ್ಚೆಯ ಗುರುತನ್ನು ಮಾಡು ಎಂದು ಹೇಳಿ ಮಚ್ಚೆಯ ಚಿತ್ರವನ್ನು ಬಿಡಿಸುವ ಸಾಧನವನ್ನು ಗೆಳೆಯನಿಗೆ ಕೊಟ್ಟನು. ವಾಸವದತ್ತನು ತನ್ನ ಮಿತ್ರ ಹೇಳಿದಂತೆ ಪದ್ಮಸೇನೆಯ ಮನೆಗೆ ಹೋಗಿ ಅವಳೊಂದಿಗೆ ಸರಸ ಸಲ್ಲಾಪಗಳಲ್ಲಿ ತೊಡಗಿದನು. ಸಮಯ ಸಾಧಿಸಿ ಪಾಕಶಾಲೆಗೆ ಹೋಗಿ ಪಾನೀಯವನ್ನು ತಯಾರಿಸಿ ಅದಕ್ಕೆ ಔಷಧಿಯನ್ನು ಬೆರೆಸಿ ತಂದು ತನ್ನ ಮನದನ್ನೆಗೆ ನೀಡಿದನು. ಅವಳು ಅದನ್ನು ಕುಡಿದು
ಪ್ರಜ್ಞಾಶೂನ್ಯಳಾಗಿ ಬಿದ್ದಳು. ಆಗ ರಾಜಕುಮಾರ ಅವನ ಕೊರಳಿನ ಹಾರವನ್ನು ತೆಗೆದು ಕೊರಳ ಮೇಲೆ ಮಚ್ಚೆ ಚಿತ್ರವನ್ನು ಬಿಡಿಸಿದ. ಬಳಿಕ ಅವನು ಅಲ್ಲಿಂದ ಹೊರಟು ಅಜ್ಜಿಯ ಮನೆಗೆ ಬಂದ. ಅವನ ದಾರಿ ಕಾಯುತ್ತಿದ್ದ ಮಂತ್ರಿಕುಮಾರ, ಮಿತ್ರ, ಮಾರುವೇಷದಲ್ಲಿ ಈಗ ನೀನು ರಾಜಬೀದಿಯಲ್ಲಿ ಅನುಮಾನಾಸ್ಪದವಾಗಿ ಓಡಾಡುತ್ತಾ ಈ ಹಾರವನ್ನು ಮಾರಲು ಪ್ರಯತ್ನಿಸು. ಆಗ ರಾಜಭಟರು ಬಂದು ನಿನ್ನನ್ನು ಬಂಧಿಸಿಕೊಂಡು ಹೋಗಿ ರಾಜನ ಮುಂದೆ ನಿಲ್ಲಿಸುತ್ತಾರೆ. ಆಗ ನೀನು ಈ ಹಾರವನ್ನು ನನಗೆ ಸಾಧುವೊಬ್ಬರು ನೀಡಿದರೆಂದು ಹೇಳಿ ನನ್ನನ್ನು ತೋರಿಸು. ಮುಂದಿನದ್ದನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದನು. ಅದರಂತೆ ರಾಜಕುಮಾರನು ಹಾರವನ್ನು ಕೈಲಿ ಹಿಡಿದುಕೊಂಡು ರಾಜಬೀದಿಯಲ್ಲಿ ಮಾರಲು ಪ್ರಯತ್ನಿಸಿದನು. ರಾಜಭಟರು ಅದನ್ನು ನೋಡಿ ಅವನನ್ನು ಬಂಧಿಸಿ ಆ ದೇಶದ ರಾಜ ಕರ್ಣಪಾಲನ ಬಳಿಗೆ ಕರೆದೊಯ್ದರು. ರಾಜ ಆಗ ಕೇಳುತ್ತಾನೆ, ಈ ಹಾರ ನಿನಗೆ ಎಲ್ಲಿ ಸಿಕ್ಕಿತು ಎಂದು ಕೇಳಿದನು. ಅದಕ್ಕೆ ರಾಜಕುಮಾರ, ಒಬ್ಬರು ಯೋಗಿಗಳು ನನಗೆ ಇದನ್ನು ಕೊಟ್ಟರು ಎಂದು ಹೇಳಿದನು. ಆಗ ರಾಜನು, ಅವರನ್ನು ನನಗೆ ತೋರಿಸು ಎಂದು ಹೇಳಿದನು. ರಾಜಕುಮಾರ ತನ್ನ ಮನೆಗೆ ತೆರಳಿ ಯೋಗಿ ವೇಷ ಧರಿಸಿದ್ದ ಮಂತ್ರಿಕುಮಾರನನ್ನು ಕರೆದುಕೊಂಡು ಬಂದನು. ಅವನ ಗಂಭೀರ ವದನವನ್ನು ನೋಡಿದ ರಾಜ, ಯೋಗಿ ವರ್ಯರೇ, ನಮಸ್ಕಾರಗಳು. ತಾವು ಈ ಹಾರವನ್ನು ಈ ಯುವಕನಿಗೆ ನೀಡಿದ್ದು ನಿಜವೇ? ನಿಮಗೆ ಈ ಹಾರ ಎಲ್ಲಿ ಸಿಕ್ಕಿತು ಎಂದು ಕೇಳಿದನು. ಆಗ ಮಂತ್ರಿಕುಮಾರ, ರಾಜ, ನಾನು ಹಿಮಾಲಯದಲ್ಲಿ ಬಹಳ ವರ್ಷಗಳ ಕಾಲ ತಪಸ್ಸು ಮಾಡಿ ಮಂತ್ರತಂತ್ರ ಮೊದಲಾದ ವಿದ್ಯೆಗಳನ್ನು ಕಲಿತೆ. ಒಂದು ದಿನ ಸ್ಮಶಾನದಲ್ಲಿ ಪೂಜೆ ಮಾಡುತ್ತಿರುವಾಗ ಓರ್ವ ಮಾಟಗಾತಿ ಅಲ್ಲಿಗೆ ಬಂದಳು. ನನ್ನನ್ನು ನೋಡಿ ತನ್ನ ಮಾಟದಿಂದ ನನ್ನನ್ನು ಬಂಧಿಸಲು ನೋಡಿದಳು. ಅದನ್ನರಿತ ನಾನು ನನ್ನ ಮಂತ್ರದಿಂದ ಅವಳನ್ನು ಬಂಧಿಸಿದೆ. ಅವಳು ನನಗೆ ಶರಣಾಗಿ ಈ ಹಾರವನ್ನು ನೀಡಿದಳು. ಅವಳ ಕತ್ತಿನ ಮೇಲೆ ಮಚ್ಚೆಯಿಂದ ಬಿಡಿಸಿದ ವಿಚಿತ್ರವಾದ ಚಿತ್ರಗಳಿವೆ. ಅವಳೀಗ ಈ ನಗರದಲ್ಲಿ ದಂತವೈದ್ಯನ ಮನೆಯಲ್ಲಿದ್ದಾಳೆ ಎಂದನು. ರಾಜನು ಭಟರನ್ನು ಕರೆದು, ಕುತ್ತಿಗೆಯಲ್ಲಿ ಮಚ್ಚೆಯ ಚಿತ್ರವನ್ನು ಹೊಂದಿರುವ ಓರ್ವ ಮಾಟಗಾತಿ ಈ ನಗರದ ದಂತವೈದ್ಯನ ಮನೆಯಲ್ಲಿದ್ದಾಳಂತೆ. ಅವಳನ್ನು ಬಂಧಿಸಿ ಕರೆತನ್ನಿ ಎಂದು ಹೇಳಿದ. ಭಟರು ದಂತವೈದ್ಯನ ಮನೆಗೆ ಹೋಗಿ ಕೊರಳಿನಲ್ಲಿ ಮಚ್ಚೆಯ ಚಿತ್ರವಿರುವ ಪದ್ಮಸೇನೆಯನ್ನು ಬಂಧಿಸಿ ಕರೆತಂದರು. ರಾಜನು ಪದ್ಮಸೇನೆಯೇ ಮಾಟಗಾತಿ ಎಂದು ತಿಳಿದು, ಯೋಗಿ ವರ್ಯರೇ, ಜನರಿಗೆ ತೊಂದರೆ ಕೊಡುವ ಈ ಮಾಟಗಾತಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು ಎಂದು ಮಂತ್ರಿಕುಮಾರನನ್ನು ಕೇಳಿದನು. ಅದಕ್ಕೆ ಯೋಗಿಯ ವೇಷದಲ್ಲಿದ್ದ ಮಂತ್ರಿಕುಮಾರ, ಇವಳು ಈ ಪಟ್ಟಣದಲ್ಲಿದ್ದರೆ ಜನರಿಗೆ ತೊಂದರೆ ತಪ್ಪಿದ್ದಲ್ಲ. ಆದುದರಿಂದ ಇವಳನ್ನು ಜನರೇ ಇಲ್ಲದ ಯಾವುದಾದರೂ ಅರಣ್ಯದಲ್ಲಿ ಕರೆದುಕೊಂಡು ಹೋಗಿ ಬಿಡಿ. ಅಲ್ಲಿರುವ ದುಷ್ಟ ಮೃಗಗಳು ಇವಳಿಗೆ ತಕ್ಕ ಶಿಕ್ಷೆಯನ್ನು ನೀಡುತ್ತವೆ ಎಂದನು. ಅದರಂತೆ ಕರ್ಣಪಾಲನು ಅವಳನ್ನು ಅರಣ್ಯದಲ್ಲಿ ಬಿಡಲು ರಾಜಭಟರಿಗೆ ತಿಳಿಸಿದನು. ಅವರು ಅವಳನ್ನು ಕರೆದೊಯ್ದು ದಟ್ಟವಾದ ಅರಣ್ಯದಲ್ಲಿ ಬಿಟ್ಟರು. ಅಲ್ಲಿ ಅವಳು ಅಳುತ್ತಾ ಕುಳಿತಳು. ಮಗಳು ಕಾಡಿನಲ್ಲಿ ಯಾವುದೋ ಪ್ರಾಣಿಗೆ ಆಹಾರವಾಗಿರಬೇಕೆಂದು ಭಾವಿಸಿದ ಪದ್ಮಸೇನೆಯ ತಂದೆ ತಾಯಿ ದುಃಖವನ್ನು ಸಹಿಸಿಕೊಳ್ಳಲಾಗದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತರು. ಮಂತ್ರಿಕುಮಾರ ಮತ್ತು ರಾಜಕುಮಾರ ತಮ್ಮ ಮಾರುವೇಷವನ್ನು ಕಳಚಿ ಅವಳ ಬಳಿಗೆ ಹೋಗಿ ಏನೂ ತಿಳಿಯದವರಂತೆ ನಟಿಸಿ ಅವಳಿಗೆ ಸಮಾಧಾನವನ್ನು ಹೇಳಿದರು. ಬಳಿಕ ಅವಳನ್ನು ಕರೆದುಕೊಂಡು ತಮ್ಮ ರಾಜ್ಯಕ್ಕೆ ಹೋದರು. ಸುಂದರಿಯೋರ್ವಳೊಂದಿಗೆ ರಾಜಕುಮಾರ ಮರಳಿ ಬಂದುದನ್ನು ಕಂಡು ಸಂತೋಷಗೊಂಡ ರಾಜ ಅವಳೊಂದಿಗೆ ತನ್ನ ಮಗನ ಮದುವೆ ಮಾಡಿಸಿದನು. ಕತೆ ಹೇಳುವುದನ್ನು ನಿಲ್ಲಿಸಿದ ಬೇತಾಳ, ರಾಜ, ದಂತವೈದ್ಯ ಮತ್ತು ಅವನ ಪತ್ನಿ ವಿನಾಕಾರಣವಾಗಿ ಸಾವನ್ನಪ್ಪಿದ್ದಾರೆ. ಈ ಸಾವಿಗೆ ಮಂತ್ರಿಕುಮಾರ, ಪದ್ಮಸೇನೆ, ರಾಜಕುಮಾರ ಮತ್ತು ಕರ್ಣಪಾಲ ಈ ನಾಲ್ವರಲ್ಲಿ ಯಾರು ಕಾರಣರು? ಉತ್ತರ ತಿಳಿದೂ ಹೇಳದಿದ್ದರೆ ನಿನ್ನ ತಲೆ 1000 ಹೋಳಾಗುತ್ತದೆ ಎಂದು ಹೇಳಿತು. ಅದಕ್ಕೆ ವಿಕ್ರಮಾದಿತ್ಯನು, ಬೇತಾಳ, ರಾಜಕುಮಾರ ಮತ್ತು ಪದ್ಮಸೇನೆಯರದು ಇದರಲ್ಲಿ ಏನೂ ತಪ್ಪು ಕಾಣುತ್ತಿಲ್ಲ. ಏಕೆಂದರೆ ಅವರು ಹೇಳಿ ಕೇಳಿ ಪ್ರೇಮಿಗಳು. ಅವರಿಗೆ ಪ್ರೇಮವನ್ನು ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ. ಇನ್ನು ಮಂತ್ರಿಕುಮಾರ, ಅವನು ತನ್ನ ಮಿತ್ರನಿಗಾಗಿ ಈ ಎಲ್ಲ ಕಾರ್ಯವನ್ನೂ ಮಾಡಿದನು. ಅವನಲ್ಲೂ ಏನೂ ತಪ್ಪಿಲ್ಲ. ರಾಜ ಕರ್ಣಪಾಲ ಹಾಗಲ್ಲ. ಅವನು ಸತ್ಯಾಸತ್ಯವನ್ನು ಪರಿಶೀಲಿಸಿ ನ್ಯಾಯದಾನ ಮಾಡಬೇಕಾದವನು. ಆದರೆ ಅವನು ಹಾಗೆ ಮಾಡಲಿಲ್ಲ. ಯಾರದೋ ಮಾತನ್ನು ಕೇಳಿ ಪದ್ಮಸೇನೆಗೆ ಶಿಕ್ಷೆಯನ್ನು ವಿಧಿಸಿದ. ಆದ್ದರಿಂದ ಈ ಅನಾಹುತ ಸಂಭವಿಸಿತು. ಆದುದರಿಂದ ಅವನೇ ಈ ಸಾವಿಗೆ ನಿಜವಾದ ಕಾರಣನು ಎಂದು ಮಾತನ್ನು ನಿಲ್ಲಿಸಿದನು. ಅವನ ಮೌನ ವ್ರತವನ್ನು ಭಂಗ ಮಾಡಿದ ಸಂತೋಷದಲ್ಲಿ ಬೇತಾಳವು ಅವನ ಹೆಗಲಿನಿಂದ ಮೇಲಕ್ಕೆ ಹಾರಿ ಮರದಲ್ಲಿ ನೇತಾಡತೊಡಗಿತು. ಮುಂದಿನ ಪ್ರಸಂಗದಲ್ಲಿ ಕತೆ ಮುಂದುವರಿಯುವುದು. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.